ಸೆಂಟ್ರಲ್ಗೆ ಲಿಸ್ಟು ಕಳಿಸಿದರು. ಆದರೆ ಸೆಂಟ್ರಲ್ದ BJP ಸರ್ಕಾರ ಅದನ್ನು ಒಪ್ಪಿರಲಿಲ್ಲ, ಇವತ್ತು ಒಪ್ತಾ ಇಲ್ಲ. ನಮ್ಮ ಯಡಿಯೂರಪ್ಪನಂಥ ನಾಯಕರು ಇದನ್ನು ಒಪ್ತಾ ಇಲ್ಲ ಎರಡೂ ಒಂದೇ ಅನ್ನುವಂಥ ಇವತ್ತು ಜಿದ್ದಾಜಿದ್ದಿ ಅದ. ಆದರೆ ಈ ಜಿದ್ದಾಜಿದ್ದಿ ನಾವು ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಇವರಿಬ್ಬರ ತಿಕ್ಕಾಟದಲ್ಲ ನಿಜವಾದ ಬಸವಣ್ಣ ಯಾರು ಅನ್ನೋದನ್ನು ನಾವು ಇವತ್ತು ಭಾಳ ಗಮನಿಸಬೇಕಾಗಿದೆ. ಹೌದು, ವೀರಶೈವರು ನಮ್ಮ ಒಬ್ಬ ಬಸವಣ್ಣ ಆದ ಸುಧಾರಕ, ಸಮಾಜ ಸುಧಾರಕ, ಪಂಚಪೀಠಾಧೀಶರು ಅಂದರೆ ರೇಣುಕಾಚಾರ್ಯರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರು ಸಮ ಇದ್ದಂಥ ವ್ಯಕ್ತಿ ಅಲ್ಲ ಅಂಥೇಳಿ ವೇದ ಆಗಮ ಉಪನಿಷತ್ತುಗಳ ನಂಬಿಕೆ ಇಟ್ಕೊಂಡು ಬರುವಂಥ ಜನ ವೀರಶೈವರು ಇವರೆಲ್ಲ. ಇದನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡುತ್ತಿದ್ದವರು ನಮ್ಮ ಇಬ್ಬರು ವಾದ ಮಾಡುತ್ತವರು. ಅದರ ಒಂದು ಬಸವಣ್ಣವ್ರನ್ನ ನೆಲೆಗಟ್ಟಿನಲ್ಲಿ, ಇನ್ನೊಬ್ಬರು ವೀರಶೈವ ನೆಲೆಗಟ್ಟಿನಲ್ಲಿ. ಅವರು ಗೊತ್ತಿಲ್ಲ ಚಿದಾನಂದ ಮೂರ್ತಿ, ಚಿದಾನಂದ ಮೂರ್ತಿ ಅವರು ಸಾಕಷ್ಟು ದಾಖಲೆಗಳನ್ನು ಕೊಟ್ಟು ಇಲ್ಲ ವೀರಶೈವರು ಅವರ ನಿಜವಾದ ಸ್ಥಾಪಕರು, ಅವರು ಲಿಂಗಾಯತ ಅವರ ಒಂದು ಲಿಂಗಾಯತನ ಒಂದು ಉಪಪಂಗಡ ಅನ್ನುವಂಥ ವಾದವನ್ನು ಮಾಡಿದರು. ಅದನ್ನು ವಿರೋಧಿಸಿ ಡಾಕ್ಟರ್ M ಕಲಬುರ್ಗಿ ಇಬ್ಬರು ದಿವಂಗತರಿದ್ದಾರೆ ಅಂತ ಅವರಿಲ್ಲ. ಆದರೆ ಕೊಟ್ಟಂಥ ಸಾಹಿತ್ಯ ನಮ್ಮ ಮುಂದಿದೆ. ಅವರು ತಮ್ಮ ಸಂಶೋಧನೆಗಳ ಮೂಲಕ ಇಲ್ಲ ಬಸವಣ್ಣ ಸಪರೇಟಾಗಿ ವಿಚಾರ ವ್ಯಕ್ತಿ, ಸಮಾನ ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದವರು, ಕೊನೆಗೆ ಈ ಜಾತಿಯ ಅಗ್ನಿಯಲ್ಲಿ ಬೆಂದು ಹೋದಂಥವರು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಮಾದರಸರವರ ಮಗಳನ್ನು ಜೊತೆಗೆ ಈ ನಮ್ಮ ಡೋಹರ ಕಕ್ಕಯ್ಯನ ಮಗನಿಗೆ ಮದುವೆ ಮಾಡಿದಂಥ ಒಂದು ಇತಿಹಾಸವನ್ನು ಅವರು ಪುನರಪಿ ಹೇಳಿ ಇದು ಎರಡೂ ಒಂದೇ ಅಲ್ಲ ಅನ್ನುವಂಥ ವಾದವನ್ನು ನಮ್ಮ M ಕಲಬುರ್ಗಿ ಅವರು ಹೇಳ್ತಾ ಇದ್ದಾರೆ. ಒಂದು ಸಂಪ್ರದಾಯಕ್ಕೆ ಬಂದಂಥ ವೇದ ಆಗಮ ಉಪನಿಷತ್ತುಗಳು ಇಟ್ ಮೀನ್ಸ್ ಹಿಂದೂ ಅಂದಾಗಲೇ ಅರ್ಥದ್ದು. ಹಿಂದೂಗಳು ನಾವೇನು ವಾದ ಮಾಡ್ತೀವಿ ಆ ನೆಲೆಯಲ್ಲಿ ವೀರಶೈವ ಒಂದು ಅವ್ರ ಭಾಗಪ್ಪ ಅನ್ನುವಂಗೆ. ಆದರೆ ಇದನ್ನು ಒಪ್ಪುವುದಿಲ್ಲ ಇವತ್ತಿನ ನಮ್ಮ ಲಿಂಗಾಯತ ಸಮುದಾಯದ ನಮ್ಮ ವಿಚಾರವಂತರು M ಕಲಬುರ್ಗಿ ಆಗಿರ್ಬೋದು, ಜಾಮದಾರ್ ಅವರಾಗಿರ್ಬೋದು, ಇನ್ನುಳಿದ ಮಠಗಳಾಗಿರ್ಬೋದು, ಅದರಲ್ಲೂ ವಿರಕ್ತ ಮಠಗಳು ಯಾವಾಗಲೂ ಈ ಒಂದು ರೇಣುಕಾಚಾರ್ಯರು ಗೌರವಿಸ್ತಾರೆ ಇವರೆಲ್ಲ ಪಂಚಪೀಠಾಧೀಶರನ್ನು. ಆದರೆ ಅವರು ಇದ್ದಂಥವರು ಬಸವಣ್ಣವರು ನಮ್ಮ ದೈವ ಅಂತ ಹೇಳ್ತಾ ಇರ್ತಾರೆ. ಈ ಎರಡೂ ತಿಕ್ಕಾಲದಲ್ಲಿ ನಿಜವಾಗಿಯೂ ಬಸವಣ್ಣವ್ರ ವಿಚಾರಗಳು ಇವತ್ತು ಎಲ್ಲಿ ಮೂರುಗುಂಪಾಗ್ತಾ ಇದ್ದಾವೋ ಅನ್ನುವಂಥ ವಿಚಾರ ನಾವು ಇವತ್ತು ಮಾಡಬೇಕಾಗಿದೆ. ಯಾಕಂದ್ರೆ ಬಸವಣ್ಣವರು ಸಮಾಜ ಕಟ್ಟೋದಕ್ಕೆ ಹೋರಾಟ ಮಾಡಿದ್ದಾರೆ.